ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಜಸ್ಟ್ ಇವತ್ತಾನೆ ಎದ್ದೆ, ಇನ್ನು ಮುಖ ಏನು ತೊಳೆದಿಲ್ಲ, ಅಲ್ಲಿ ಕೂಡ ಉಜ್ಜಿಲ್ಲ. ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಗೈಸ್. ಇವಾಗ ಟೈಮ್ ಬಂದುಬಿಟ್ಟು 10:14 AM ಆಗಿದೆ. ವೀಕೆಂಡ್ ಆಗಿರೋದ್ರಿಂದ ಲೇಟಾಗಿದ್ದೆ. ಇವತ್ತು ಬೇರೆ ಸ್ಯಾಟರ್ಡೆ. ಡೇಟ್ ಬಂದುಬಿಟ್ಟು 20 ಡಿಸೆಂಬರ್ ಗೈಸ್. ಸ್ನಾನ ಗೀನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು. ಇಷ್ಟು ದಿನ ಗೈಸ್ ನಾನು ವೀಡಿಯೋ ಮಾಡ್ತಿರಲಿಲ್ಲ. ಏನಕ್ಕಂದರೆ ನನ್ನ ಫೋನ್ ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತು. ಸ್ಟೋರೇಜ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಒಂದು ಸ್ವಲ್ಪ ಆ್ಯಪ್ ಡಾಟಾ ಕ್ಲಿಯರ್ ಮಾಡಿಕೊಂಡು ಒಂದಿಷ್ಟು ಆ್ಯಪ್ ಯಾವುದ್ಯಾವ್ದು ಬೇಡ ಅನ್ಇನ್ಸ್ಟಾಲ್ ಮಾಡಿಕೊಂಡು ಮತ್ತೆ ಈಗ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಇವತ್ತಾನೆ ಜಸ್ಟ್ ಎದ್ಬಿಟ್ಟಿದ್ದೀನಿ. ಸ್ನಾನ ಗೀನ ಮಾಡಿ ರೆಡಿ ಆಗಿ ಹಾಗೆ ಇವತ್ತು ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ಬನ್ನಿ ಗೈಸ್ ಹೋಗೋಣ. ಗೈಸ್ ಈಗ ತಾನೇ ಸ್ನಾನ ಮಾಡಿ ರೆಡಿ ಆದೆ. ಈಗ ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ ಗೈಸ್ ಹೋಗೋಣ. ಗೈಸ್ ಈಗ ತಾನೇ ಜಸ್ಟ್ ಗುಡಿ ಹತ್ರ ಬಂದೆ. ಬಟ್ ಟೈಮ್ ಲೇಟ್ ಆಗಿತ್ತು. ನಾ ಬರೋತ್ತಿಗೆ ಕ್ಲೋಸ್ ಮಾಡಿಬಿಟ್ಟಿದ್ರೆ ಇಲ್ಲೇ ಹೊರಗಡೆ ದರ್ಶನ ತಗೋತೀನಿ. ಗೈಸ್ ಈಗ ತಾನೇ ದೇವ್ರ ದರ್ಶನ ತೊಗೊಂಡು ಇಲ್ಲಿ ಕೆರೆ ಹತ್ರ ಬಂದೆ. ಇಲ್ಲಿ ನೋಡ್ಬೋದು ಹೊಸ್ದಾಗಿ ಏನೋ ಕ್ಲಬ್ ಓಪನ್ ಮಾಡಿದ್ದಾರೆ, ಲೈಕ್ ಸ್ಪೋರ್ಟ್ಸ್ ಆಡೋ. ಕಾಣಿಸ್ತಾ ಇದೆಯಾ ಗೈಸ್ ಅಲ್ಲಿ ಎಷ್ಟು ಚೆನ್ನಾಗಿ ಅರಳಿದೆ ತಾವರೆ ಹೂವು. ಗೈಸ್ ಇದು ಒಂದು ಪದ್ಯ ಇತ್ತು, ತಾವರೆ ಹೂವರಳಿ ದೇವರಿಗೆ ನೆರಳಾಗಿ ಅಂತ. ಇದು ಯಾವ ಕ್ಲಾಸಲ್ಲಿ ಅಂತ ನನಗೆ ನೆನಪಿಲ್ಲ. ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ಕ್ಲಾಸಲ್ಲಿತ್ತು ಆ ಪದ್ಯ ಅಂತ. ಗೈಸ್ ಇದೆ ನಾನು ಹೇಳಿದ್ದು, ಮುಂಚೆ ಏನಿರಲಿಲ್ಲ. ಇಲ್ಲೊಂಥರ ಸ್ಪೋರ್ಟ್ಸ್ ಆಟ ಆಡೋಕ್ಕೆ ಅಂದರೆ ಅಮೌಂಟ್ ಪೇ ಮಾಡಿ ಆಟ ಆಡೋದು ಅನಿಸುತ್ತೆ. ಈ ಥರ ಓಪನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಹೊರಗಡೆ. ಇಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಚೇರ್ ಹಾಕಿದ್ದಾರೆ. ಗೈಸ್ ಅಲ್ಲಿ ಕಾಣಿಸುತ್ತಲ್ಲ ಒಂದು ಲೈಟ್ ಕಂಬ ಫುಲ್ ದೊಡ್ಡದಾಗಿ. ಆ ಲೈಟ್ ಕಂಬ ಈಗ ಜಸ್ಟ್ ತಾನೇ ಅಲ್ಲೇ ನಾವು ದೇವಸ್ಥಾನಕ್ಕೆ ಹೋಗಿದ್ದು. ಅಲ್ಲಿಂದ ನಾವು ಈ ಕಡೆ ಬಂದಿದ್ದು. ಫುಲ್ ಮಣ್ಣು ರಸ್ತೆ ಗೈಸ್, ಫುಲ್ ಮಣ್ಣು. ಓಡಾಡ್ತಾ ಇದ್ರೇ ಫುಲ್ ಧೂಳು ಎದ್ಬಿಡುತ್ತೆ. ಇಲ್ಲೆಲ್ಲ ತುಂಬ ಹೊಲಗಳಿದಾವೆ ಗೈಸ್. ಸೈಡಲ್ಲೆಲ್ಲ ನೋಡಿದ್ರೆ ಫುಲ್ ಎಲ್ಲ ಹೊಲಗಳು. ಒಂದು ಖುಷಿ ಏನಕ್ಕಂದ್ರೆ ಎಲ್ಲ ಫುಲ್ ಬಿಲ್ಡಿಂಗು, ಟ್ರಾಫಿಕ್ಕು, ಗಲಾಟೆ, ಎಲ್ಲೋದ್ರೂ ಸೌಂಡು. ಅಲ್ಲ ನೀರ್ಲಿಗಿರೋ ಮರದಲ್ಲಿ ಎಲೆ ಇರುತ್ತಲ್ಲ, ಅದು ಕಟ್ ಮಾಡಿ ಸ್ಮೆಲ್ ನೋಡಿದ್ರೆ ಸ್ಮೆಲ್ ಮಾತ್ರ ಸಖತ್ತಾಗಿರುತ್ತೆ. ಯಾವ ಪರ್ಫ್ಯೂಮಲ್ಲೂ ಸಿಗಲ್ಲ ಆ ಸ್ಮೆಲ್ಲು. ಗೈಸ್ ರಿಟರ್ನ್ ಹೋಗ್ತೀನಿ, ಸಾಕಾಯ್ತು ಇಲ್ಲಿವರೆಗೂ ಬರೋದಕ್ಕೆ. ಗೈಸ್ ಈಗ ಟೈಮ್ ಬಂದುಬಿಟ್ಟು 2 PM ಆಯಿತು. ಇಲ್ಲಿ ಕೂತು ಸಾಕಾಯಿತು. ಮನೆಗೆ ಹೋಗ್ಬೇಕು. ಮನೆಗೆ ಹೋಗ್ಬಿಟ್ಟು ಊಟ ಗೀಟ ಮಾಡಬೇಕು. ಬನ್ನಿ ಗೈಸ್ ಹೋಗ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅಷ್ಟೊಂದು ಬಿಸಿಲು ಅನ್ನಿಸ್ತಾ ಇಲ್ಲ. ಈ ಚಳಿ ಇದ್ದರೂ ಕೂಡ ಈ ಚಳಿಲಿ ಅಷ್ಟೊಂದು ಬಿಸಿಲು ಕಾಣಿಸ್ತಾ ಇಲ್ಲ. ತುಂಬ ಲೈಟ್ ಅನಿಸುತ್ತೆ ಎಷ್ಟು ಬಿಸಿಲಿದ್ರು. ಅದೇ ಬೇಸಿಗೆ ಕಾಲಲ್ಲಾಗಿದ್ದರೆ ಇಷ್ಟು ಬಿಸಿಲಿಗೂ ಎಷ್ಟೊಂದು ಇದೆ ಅನಿಸಿರೋದು. ಗೈಸ್ ಇವತ್ತು ಟೈಮ್ ಬಂದುಬಿಟ್ಟು 3:10 PM ಆಗಿದೆ ಗೈಸ್. ಜಸ್ಟ್ ಇವತ್ತಾನೆ ಇಷ್ಟೊಂದು ತರಕಾರಿ ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ. ಇವಾಗ ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಬೆಳಗ್ಗೆ ಲೇಟಾಗಿ ತಿಂದಿರೋದ್ರಿಂದ ಈಗ ಅಡುಗೆ ಮಾಡ್ಕೊಂಡು ತಿನ್ನೋದು. ಬನ್ನಿ ಗೈಸ್. ಎಲೆಕೋಸು ಪಲ್ಯ ಮತ್ತು ರೊಟ್ಟಿ. ಎಲೆಕೋಸಿಗೆ ಕಟ್ ಮಾಡ್ತಾಯಿದ್ದೀನಿ. ಚಾಕು ನೋಡಿ ಎಷ್ಟು ದೊಡ್ಡದಿದೆ.
ಈ ಚಾಕುಲಿ ಎಲೆಕೋಸು ಇಷ್ಟು ದೊಡ್ಡ ಎಲೆಕೋಸು ಕಟ್ ಮಾಡ್ತಾ ಇರೋದು. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಆಯಿತು ಎಲೆಕೋಸು ಪಲ್ಯ. ಗಾಯ್ಸ್ ಈಗ ತಾನೇ ಟೀಗೆ ಕುಡಿದ್ಬಿಟ್ಟು ಗಾಡಿ ತೊಳಿತಾ ಇದ್ದೀನಿ. ಗಾಡಿ ತೊಳಿಬೇಕು, ಯಾಕಂದರೆ ಒಂದು 2 ವೀಕ್ಸ್ ಹತ್ತತ್ರ ಆಗಿತ್ತು ಗಾಡಿನೇ ತೊಳೆದಿಲ್ಲ ಕರೆಕ್ಟಾಗಿ. ಅಲ್ಲಿ ಊರಿಗೆ ಓಡಾಡ್ಕೊತ ಗಾಡಿನ ಹಂಗೆ ಬಿಟ್ಟಿದ್ದೆ. ಇಲ್ಲಿ ಹೊರಗಡೆ ಜಸ್ಟ್ ವಾಷಿಂಗ್ ಕೊಟ್ಟು ಮಿನಿಮಮ್ 150-200 ರುಪೀಸ್ ಚಾರ್ಜ್ ಮಾಡ್ತಾರೆ ಬೆಂಗಳೂರಲ್ಲಿ. 150 ಅಂತೂ ಚಾರ್ಜ್ ಮಾಡ್ತಾರೆ. ಅದಕ್ಕೆ ನಾವೇ ಇಲ್ಲಿ ಬಕೆಟಲ್ಲಿ ನೀರು ಇಟ್ಕೊಂಡು ನಾವೇ ತೊಗೊಂಡೆ ನಾನೇ ತೊಗೊಂಬಿಡೋದು. ಗಾಯ್ಸ್ ಈಗ ತಾನೇ ಜಸ್ಟ್ ಗಾಡಿ ನೀಟಾಗಿ ತೊಳೆದ್ಬಿಟ್ಟಿದ್ದೀನಿ. ಈಗ ಎತ್ಕೊಂಡು ಹೋಗಿ ಮತ್ತೆ ಅಲ್ಲಿ ಪಾರ್ಕ್ ಮಾಡಬೇಕು. ಪಾರ್ಕ್ ಮಾಡ್ತೀನಿ ಗೈಸ್ ಫಸ್ಟು. ಗಾಯ್ಸ್ ಇವಾಗ ಟೈಮ್ ಬಂದುಬಿಟ್ಟು 6:40 PM ಆಗಿದೆ. ಈಗ ತಾನೇ ಜಸ್ಟ್ ಗಾಡಿ ಎಲ್ಲ ತೊಳೆದ್ಬಿಟ್ಟು ಪಾರ್ಕ್ ಮಾಡಿ ಬಂದೆ. ಮತ್ತು ಈಗ 7 ಗಂಟೆಗೆ ಹಂಗೆ ಊಟ ಮಾಡಬೇಕು ಗಾಯ್ಸ್ ಇವಾಗ ಟೈಮ್ ಬಂದುಬಿಟ್ಟು 7:15 PM. ಜ್ಯೂಸ್ ಎತ್ಕೊಂಡು ಹೋಗೋಣ ಅಂತ ಬಂದಿದ್ದೆ, ತಗೊಂಡು ಹೋಗ್ತಾಯಿದ್ದೀನಿ ಗಾಯ್ಸ್. ಜ್ಯೂಸ್ ಎತ್ಕೊಂಡು ಎಲ್ಲೆಲ್ಲ ಹೋಗ್ಬಿಟ್ಟೆ ಮಾತಾಡ್ಕೊಂತ ಶಾರ್ಟ್ ಕಟ್ಟಿದ್ದೀನಿ. ಫುಲ್ ಕತ್ಲಿದೆ ಗಾಯ್ಸ್, ಇಲ್ಲಿ ಏನು ಕಾಣಿಸಲ್ಲ. ತುಂಬ ಹುಲ್ಲು ಬೆಳೆದಿದೆ. ಎಲ್ಲಾದರೂ ಕಾಲಿಟ್ರೆ ಹಾವಿದೆಯೋ ಏನಿದೆಯೋ ಅನಿಸುತ್ತಿದ್ರು ಒಳಗಡೆ. ಇದು ಶಾರ್ಟ್ ಕಟ್ ವೇ ಬೇಕ್ರಿಗೆ ಹೋಗೋಕ್ಕೆ. ಗಾಡಿ ತೊಳೆದ್ಬಿಟ್ಟು ಆವಾಗಲೇ ನಿಲ್ಲಿಸಿರೋದು ಇಲ್ಲೇ ಇದೆ. ಈಗ ಟೈಮ್ ಬಂದುಬಿಟ್ಟು 9:20 PM ಆಗಿದೆ. ಊಟ ಮಾಡ್ತಿದ್ದೀನಿ. ಬನ್ನಿ ಗಾಯ್ಸ್ ಊಟ ಮಾಡೋಣ. ಇದು ಅದೇ ಮಧ್ಯಾಹ್ನ ಕಟ್ ಮಾಡ್ದಲ್ಲ ಎಲೆಕೋಸು, ಅದ್ರ ಜೊತೆ ರೊಟ್ಟಿ ಮತ್ತು ಅದ್ರ ಜೊತೆ ಹಸೆಕಾಯಿ ಹಿಂಡಿ ಗಾಯ್ಸ್. ಬನ್ನಿ ಗಾಯ್ಸ್ ಊಟ ಮಾಡೋಣ. ಗಾಯ್ಸ್ ಜಸ್ಟ್ ಈಗ ತಾನೇ ಊಟ ಆಯಿತು. ಊಟ ಮಾಡಿಬಿಟ್ಟು ಬೆಡ್ ಹತ್ರ ಬಂದಿದ್ದೆ ಗೈಸ್. ಇವತ್ತು ತುಂಬ ಚಳಿ ಇದೆ ಗೈಸ್. ಸ್ವೆಟ್ರ್ ಅಂದರೆ ನಿದ್ದೆನೇ ಬರಲ್ಲ, ಆ ಥರ ಚಳಿ ಇದೆ ಗೈಸ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಮತ್ತೆ ನಾಳೆ ಒಂದು ಹೊಸ ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.